ಕೂತ್ಕೊಳ್ಳಿ. ಎಸ್ ಟಿ ಸೋಮಶೇಖರ್ ಅಧ್ಯಕ್ಷರೇ, ಎಸ್ ಟಿ ಸೋಮಶೇಖರ್ ಚುಕ್ಕೆ ಗುರುತಿನ 1586 ಚುಕ್ಕೆ ಗುರುತಿನ ಕ್ವಶನ್ ಅನ್ನ ನಮ್ಮ ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಆತ್ಮೀಯರಾದಂಥ ಗೃಹ ಸಚಿವರಿಂದ ಇಂಥ ರಿಪ್ಲೈನ ನಾನು ಬಯಸಿರಲಿಲ್ಲ. ಈ ಸಬ್ಜೆಕ್ಟ್ ಏನಿದೆ, ಲಕ್ಷಾಂತರ ಜನ ಏನು ಆನ್ಲೈನ್ ರಮ್ಮಿ ಇದೆ, ಒಬ್ಬ ಶ್ರೀಮಂತನ ಹಿಡಿದು ಆಟೋ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಇದೆಲ್ಲರೂ ಕೂಡ ಇವತ್ತು ಲಕ್ಷಾಂತರ ಜನ ದುಡ್ಡು ಕಳ್ಕೊಂಡು ಅವರ ಎಂಟೈರ್ ಫ್ಯಾಮಿಲಿ ಸಫರ್ ಆಗ್ತಕ್ಕಂಥದ್ದು. ಇದು ನಾನು ಮಾಹಿತಿಯನ್ನ ತಮ್ಮ ಕೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಸಿಂಪಲ್ ಆಗಿ ನೀವು ಸರ್ಕಾರ ಗಮನಕ್ಕಿದೆಯಾ ಅಂದ್ರೆ 4 ಜನ 5 ಜನ ಇದರಲ್ಲಿ ಸತ್ತೋಗಿದ್ದಾರೆ ಅಂತೇಳಿ ಒಂದು ಕೊಟ್ಬಿಟ್ಟಿದ್ದೀರಿ. ಇನ್ನು ಹೈಕೋರ್ಟ್ ಅಲ್ಲಿ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಟೇ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ಬಿಟ್ಟಿದ್ದೀರಿ. ಇದು ಸುಮ್ಮನೆ ಅಲ್ಲ ಗೃಹ ಮಂತ್ರಿಗಳೇ, ಲಕ್ಷಾಂತರ ಜನ ಇದು ಸಫರ್ ಆಗ್ತಿದ್ದಾರೆ. ನಿಮ್ಗೆ ಜಾಸ್ತಿ ಹೇಳಕ್ ಹೋಗುದಿಲ್ಲ, ಒಂದು ಹೇಳ್ತೀನಿ. ನನ್ನ ಕ್ಷೇತ್ರದ್ದೇ ಒಂದು RR ನಗರ ಪೊಲೀಸ್ ಸ್ಟೇಷನ್ 15% RR ನಗರಕ್ಕೆ ಬರ್ತದೆ, 85% ನನ್ನ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಜೂಜಾಡಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಶಾಸಕರು ಅವಕಾಶ ಕೊಡ್ತಾ ಇಲ್ಲ, ಶಾಸಕರು ಕೇಳಿ. ಯಾಕೆ ಕೇಳಿ ಅಂತಾನೆ, ಅವ್ರು ನನ್ನ ಕ್ಷೇತ್ರಕ್ಕೆ ಬರೋದಿಲ್ಲ, ಪಕ್ಕದ RR ನಗರ ಕ್ಷೇತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಈ ತರ ಎಲ್ಲೂ ಕೂಡ ನಾನು ಕ್ಷೇತ್ರಕ್ಕೆ ಈ ತರ ಜೂಜಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಇವ್ರೇನ್ ಮಾಡ್ತಾರೆ, ಫಸ್ಟ್ ರಮ್ಮಿ ಅಂತಾರೆ, ಆಮೇಲೆ 3 ಅಂತಾರೆ, ಆಮೇಲೆ 2 ಅಂತಾರೆ. ಇದನ್ನ ತಾವು ಏನಾದರೂ ದಯವಿಟ್ಟು ಗೃಹ ಮಂತ್ರಿಗಳು 2ನೇ ಸಾರಿ ಗೃಹ ಮಂತ್ರಿಗಳಾಗಿ ಬಹಳ ನೀಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ. ಇನ್ನು ಅನೇಕ ಪೋರ್ಟ್ಫೋಲಿಯೋಗಳನ್ನ ನೀವು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದಂತವ್ರು. ಇದು ಬಡವರು ಕಣ್ಣಲ್ಲಿ ಫ್ಯಾಮಿಲಿ ಅವರು ಕೈ ತೊಳಿತಾ ಇರ್ತಕ್ಕಂಥ ಸಂದರ್ಭ. ಇದು ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಈ ಆನ್ಲೈನ್ ರಮ್ಮಿ ಇರ್ಬೋದು, ಬೇರೆ ಇಸ್ಪೀಟ್ ಕ್ಲಬ್ಗಳು ಇರ್ಬೋದು, ಇದೆಲ್ಲ ಅಲ್ಲ, ಆನ್ಲೈನ್ ರಮ್ಮಿ ಏನಿದೆ ಅದನ್ನ ಬ್ಯಾನ್ ಮಾಡಿ ಅಂತಕ್ಕಂಥದ್ದು. ಅದು ಪೊಲೀಸ್ ಅವರು ಯಾರು ಅಸೋಸಿಯೇಷನ್ ಅವರು ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿಸಿದ್ದಾರೆ. 1 ವರ್ಷ ಆದ್ರೂ ಇನ್ನೂ ಸ್ಟೇ ವೆಕೆಟ್ಗೆ ಮಾಡಲಿಲ್ಲ. ಅಲ್ಲೇ ಕೇಳ್ತಾ ಇದ್ದೀನಿ, ಎಲ್ಲದನ್ನು ಬ್ಯಾನ್ ಮಾಡ್ಬೇಕಂತ ಎಲ್ಲರೊಂದು ಬೇಡಿಕೆ ಇದೆ. ಹೌದಲ್ಲ, ನಮ್ದೇನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.